ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. 7 ಗಂಟೆ ಆಯ್ತು ಪ್ರಿಯರೇ, ಯಾವಾಗ್ಲೋ ಬೆಳಗಾಯ್ತು. ಈಗಲಾದರೂ ಬನ್ನಿ ದೇವರ ಮಾತು ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಮತ್ತೊಮ್ಮೆ ನಿಮ್ಮ ಮಾತು ಕೇಳಲು ಕಾದುಕೊಂಡವರಾಗಿದ್ದೇವೆ. ಈ ಶೋಧನೆಕರವಾದ ಲೋಕದಲ್ಲಿ, ಈ ಬಾಧೆ ವೇದನೆಗಳು ಬೆನ್ನಟ್ಟುವಂತಹ ಈ ದಿನಮಾನಗಳಲ್ಲಿ ದೇವರೇ, ನಿಮ್ಮ ಪಾದವೇ ನಮಗೆ ದಿಕ್ಕೆಂದು, ನಿಮ್ಮ ಸನ್ನಿಧಿಯೇ ನಮಗೆ ಆಧಾರವೆಂದು, ನಿಮ್ಮ ನಾಮವೇ ನಮಗೆ ವಿಮೋಚನೆ ಎಂದು ಗುರುತಿಸುವುದಕ್ಕಾಗಿ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದೀರಾ ಪ್ರಿಯರೇ? ಕರ್ತನ ಸನ್ನಿಧಿಯೇ ನಮಗೆ ಆಧಾರ. ಆತನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡುವಾಗ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ನೋಡುತ್ತೇವೆ. ನಾವು ಎದುರಿಸುತ್ತಿರುವ ಹೋರಾಟಗಳಲ್ಲಿ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತೇವೆ. ಮಾರ್ಕನ ಸುವಾರ್ತೆ, ಬನ್ನಿ, ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 22ನೇ ವಚನ ಹೇಳುತ್ತದೆ, ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬುವವನು ಬಂದು ಯೇಸುವನ್ನು ಕಂಡು, ಏನಂತೆ? ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದನು. ಯಾರು ಪ್ರಿಯರೇ ಇವನು? ಸಭಾಮಂದಿರದಲ್ಲಿ ಅಧಿಕಾರಿಗಳಾಗಿರುವವರಲ್ಲಿ ಒಬ್ಬನಾದ ಯಾಯೀರನು ಎನ್ನುವಂಥವನು. ಅಂದರೆ ಬಹಳ ದೊಡ್ಡ ಅಧಿಕಾರದಲ್ಲಿದ್ದ ವ್ಯಕ್ತಿಯಾಗಿದ್ದಾನೆ, ಒಂದು ಹುದ್ದೆಯಲ್ಲಿದ್ದ ವ್ಯಕ್ತಿಯಾಗಿದ್ದಾನೆ. ಸಭಾಮಂದಿರದ ಅಧಿಕಾರಿ ಅಂದರೆ ಆ ದಿನಗಳಲ್ಲಿ ಬಹಳ ದೊಡ್ಡ ಪ್ರಿವಿಲೇಜ್ ಆಗಿತ್ತು. ಹಾಗಾದರೆ ಅಂತಹ ಉನ್ನತ ಸ್ಥಿತಿಯಲ್ಲಿದ್ದಂತಹ ವ್ಯಕ್ತಿ ಯೇಸುವಿನ ಬಳಿಗೆ ಬರ್ತಾನೆ. ಸಾಮಾನ್ಯನಂತೆ ಬರ್ತಾನೆ. ಅಧಿಕಾರಿಯಾಗಿ ಆಫಿಷಿಯಲ್ ವಿಸಿಟ್ ಅಲ್ಲ, ಪರ್ಸನಲ್ ವಿಸಿಟ್ ಆಗಿತ್ತು. ನೀವು ಕೂಡ ಎಷ್ಟೇ ದೊಡ್ಡ ಅಧಿಕಾರಿಯಾಗಿದ್ರೂ ಕೂಡ ದೇವರ ಬಳಿಗೆ ನೀವು ಬರಬೇಕಾದರೆ ಸಾಮಾನ್ಯರಾಗಿ ಆತನ ಬಳಿಗೆ ಬರಬೇಕು. ಯಾಕೆಂದರೆ ಆತನು ಸಾಮಾನ್ಯರಿಗೆ ಲಭ್ಯವಾಗಿದ್ದಾನೆ. ಅಷ್ಟೇ ಅಲ್ಲ, ಸಾಮಾನ್ಯನಾಗಿರಬಹುದು, ಶ್ರೀಮಂತನಾಗಿರಬಹುದು, ದೇವರ ದೃಷ್ಟಿಯಲ್ಲಿ ಇಬ್ರೂ ಒಂದೇ. ಮನುಷ್ಯರು ಹೊರಗಿನ ತೋರುವಿಕೆ ನೋಡುತ್ತಾರೆ, ಆದರೆ ದೇವರು ಹೃದಯವನ್ನು ನೋಡುವ ಆತನಾಗಿದ್ದಾನೆ. ಮನುಷ್ಯರು ನಮ್ಮ ಹುದ್ದೆಯ ನಿಮಿತ್ತ, ನಮ್ಮ ಎಜುಕೇಷನಿನ ನಿಮಿತ್ತ, ನಮ್ಮ ವಸ್ತ್ರಧಾರಣೆಯ ಮೇರೆಗೆ ನಮ್ಮನ್ನು ಗೌರವಿಸುತ್ತಾರೇನೋ, ವಿಶೇಷವಾದವರೆಂದು ಪರಿಗಣಿಸ್ತಾರೇನೋ, ಆದರೆ ದೇವರ ದೃಷ್ಟಿಯಲ್ಲಿ ರಾಜನಾಗಿರಲಿ ಬಡವನಾಗಿರಲಿ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ, ಧನವಂತನಾಗಿದ್ದರೂ, ಕಡು ಬಡವನಾಗಿದ್ದರೂ ಕೂಡ ಆತನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನವಾಗಿದ್ದಾರೆ. ಎಲ್ಲರನ್ನೂ ಆತನು ಪ್ರೀತಿಸುತ್ತಾನೆ. ಪಕ್ಷಪಾತ ಇಲ್ಲದವನಾಗಿದ್ದಾನೆ. ಮನುಷ್ಯರ ಮುಖಸ್ತುತಿಗೆ ಒಳಗಾಗದವನಾಗಿದ್ದಾನೆ. ಯಾವುದೇ ವಿಧವಾದಂತಹ ಸ್ಪೆಷಾಲಿಟಿ ಯಾರಿಗೂ ಕೊಡದವನಾಗಿದ್ದಾನೆ. ಆತನಿಗೆ ಬೇಕಾದದ್ದು ಒಂದೇ: ಯಾರು ನನ್ನ ಮಾತನ್ನು ಕೇಳಿ ನಡುಗುತ್ತಿದ್ದಾರೆ, ಯಾರು ನನ್ನನ್ನು ಹುಡುಕುತ್ತಿದ್ದಾರೆ, ಯಾರು ನನ್ನ ಸಹಾಯ ಕೋರುತ್ತಿದ್ದಾರೆ, ಅಂಥವರನ್ನು ನಾನು ದರ್ಶಿಸುತ್ತೇನೆ. ಈ ಸಮಯದಲ್ಲಿ ಒಂದು ಸಾರಿ ಆಲೋಚಿಸಿರಿ. ನಿಮಗೆ ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ, ಒಂದು ತೊಂದರೆ ಬಂದಾಗ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಲೋಕದಲ್ಲಿರುವ ಅಧಿಕಾರಿಗಳ ಬಳಿಗೋ, ಲೋಕದ ಜನರ ಬಳಿಗೋ, ಇಲ್ಲವೇ ಕರ್ತನ ಬಳಿಗೆ ಹೋಗುತ್ತಾ ಇದ್ದೀರೋ? ಅಫ್ಕೋರ್ಸ್, ನಮಗೆ ಕಂಠದವರೆಗೂ ಸಮಸ್ಯೆ ಬಂದ ಹೊರತು ನಾವು ದೇವರ ಬಳಿಗೆ ಬರೋದಿಲ್ಲ. ಬೇರೆ ಯಾವ ದಿಕ್ಕು ಕಾಣದೇ ಇರುವಾಗ ದೇವರ ಬಳಿಗೆ ಬಂದು ದೇವರೇ ನೀನೇ ದಿಕ್ಕು ಎಂದು ಹೇಳುವುದು ಬಹಳ ಜನರಿಗೆ ರೂಢಿಯಾಗಿದೆ. ಆದರೆ ನೀವು ಯಾವುದೇ ಸ್ಥಿತಿಯಲ್ಲಿ ದೇವರ ಬಳಿಗೆ ಬಂದರೂ ಕೂಡ ಆತನು ನಿಮಗೆ ಸಹಾಯ ಮಾಡ್ತಾನೆ. ಇವನು ಬಹಳ ದೊಡ್ಡ ಅಧಿಕಾರಿಯಾಗಿದ್ದ, ಒಳ್ಳೆ ಹುದ್ದೆಯಲ್ಲಿದ್ದವನಾಗಿದ್ದ. ಯೇಸುವಿನ ಬಳಿಗೆ ಅವನು ಬರ್ತಾನೆ. ಆತನನ್ನು ನೋಡಿ ಆತನ ಪಾದಗಳಿಗೆ ಅಡ್ಡ ಬಿದ್ದು, ಅಯ್ಯೋ, ನಾನಿಷ್ಟು ಹುದ್ದೆಯಲ್ಲಿದ್ದೇನಲ್ಲವೇ, ಅಧಿಕಾರಿ ಅಲ್ಲವೇ, ಮತ್ತೆ ನಾನು ಯಾಕೆ ಈ ಗಲಿಲಾಯದವನಾದ ಈ ಬೋಧಕನ ಪಾದಗಳಿಗೆ ಅಡ್ಡ ಬೀಳೋದು ಎಂದು ಅಂದುಕೊಳ್ಳಲಿಲ್ಲ. ಬದಲಿಗೆ ಗುರುತಿಸಿದ, ಏನೆಂದು? ಈತನು ಸಾಮಾನ್ಯನಲ್ಲವೆಂದು, ದೈವ ಸ್ವರೂಪನೆಂದು, ಆಧ್ಯಾತ್ಮಿಕ ಗುರುವೆಂದು, ಅದ್ಭುತಗಳನ್ನು ಮಾಡುವಾತನೆಂದು, ಈತನಿಗೆ ಸಮಸ್ತವೂ ಸಾಧ್ಯವೆಂದು
ನಂಬಿದವನಾಗಿ ಆತನ ಪಾದಗಳಿಗೆ ಅಡ್ಡಬಿದ್ದು, ನನ್ನ ಚಿಕ್ಕ ಮಗಳು ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಯೆಶಯ್ಯ, ನನ್ನ ಚಿಕ್ಕ ಮಗಳು, ನನ್ನ ಮುದ್ದಾದ ಮಗಳು, ನನ್ನ ಬಂಗಾರದ ಮಗಳು, ನನಗೆ ಎಷ್ಟೋ ಪ್ರಿಯಳಾದಂತಹ, ಪ್ರಾಣ ಪ್ರಿಯಳಾದಂತಹ ನನ್ನ ಪ್ರೀತಿಯ ಮಗಳು ಸಾಯುತ್ತಾ ಇದ್ದಾಳೆ, ಸಾವು ಬದುಕಿನ ನಡುವೆ ಇದ್ದಾಳೆ. ನೀನು ಬಂದು ಒಂದು ಸಾರಿ ಮುಟ್ಟುವುದಾದರೆ ನನ್ನ ಮಗಳು ವಾಸಿಯಾಗುತ್ತಾಳೆ. ಎಂಥ ನಂಬಿಕೆ ಇತ್ತು ನೋಡಿ. ನಿಮಗೂ ಇದೆಯಾ ಈ ನಂಬಿಕೆ? ಎಷ್ಟೋ ಸಾರಿ ನಮ್ಮ ಮಕ್ಕಳು ವ್ಯಾಧಿಗೆ ಒಳಗಾದಾಗ ಹಾಸ್ಪಿಟಲ್ಗೆ ಓಡೋಡಿ ಹೋಗ್ತೇವೆ, ಮನುಷ್ಯರ ಸಹಾಯ ಕೋರುತ್ತೇವೆ, ಗಾಬರಿಗೊಳ್ಳುತ್ತೇವೆ. ಆದರೆ ಯಾವತ್ತೇ ಆಗಲಿ ಕರ್ತನ ಪಾದಗಳಿಗೆ ಅಡ್ಡ ಬೀಳುವುದನ್ನು ಕಲಿತುಕೊಂಡಿದ್ದೀರಾ? ಕರ್ತನಾದ ಯೇಸುವಿನ ಪಾದಕ್ಕೆ ಅಡ್ಡ ಬೀಳುವುದಂದ್ರೆ ಈಗ ಯೇಸು ನಮ್ಮ ಮಧ್ಯದಲ್ಲಿ ಇಲ್ವಲ್ಲ? ಕೇಳಿರಿ ಪ್ರಿಯರೇ, ಆತನು ನೀವೆಲ್ಲಿರುತ್ತೀರೋ ಅಲ್ಲಿಯೇ ನಿಮ್ಮ ಸಂಗಡ ಇರಲು ಆಶಿಸುವಾತನಾಗಿದ್ದಾನೆ. ನೀವು ಮೊಳಕಾಲೂರುವುದಾದರೆ, ಕರ್ತನ ನಾಮದಲ್ಲಿ ಪ್ರಾರ್ಥಿಸುವುದಾದರೆ, ನೀವು ಆತನ ಪಾದಗಳಿಗೆ ಅಡ್ಡ ಬಿದ್ದದಕ್ಕೆ ಸಮಾನವಾಗಿದೆ. ನೀವೆಲ್ಲೋ ಓಡಿ ಹೋಗುವ ಅಗತ್ಯವಿಲ್ಲ. ನಿಮ್ಮ ಜೀವಿತದಲ್ಲಿ ಯಾವುದಾದರೂ ಸಮಸ್ಯೆ ಬರುವಾಗ, ನಿಮಗೆ ಮನುಷ್ಯರಲ್ಲಿ ಯಾರೂ ಸಹಾಯ ಮಾಡಲಾರದ ಪರಿಸ್ಥಿತಿ ಎದುರಾದಾಗ, ಯೇಸುವಿನ ಪಾದಗಳಿಗೆ ಬರುವುದನ್ನು ಕಲಿತುಕೊಳ್ಳಬೇಕು ಪ್ರಿಯರೇ. ನನಗೆ ಒಂದು ಪದವಿ ಇದೆಯಲ್ಲವೇ, ನನಗೆ ಹುದ್ದೆ ಇದೆಯಲ್ಲವೇ, ನನಗೆ ದುಡ್ಡಿದೆಯಲ್ಲವೇ, ನನಗೆ ಸಂಪತ್ತಿದೆಯಲ್ಲವೇ, ನಾನು ನಾನಾ ವಿಧವಾದ ಚಿಕಿತ್ಸೆ ಪಡೆಯಬಲ್ಲೆ, ಬೇರೆ ಏನೇನೋ ಪ್ರಯತ್ನ ಮಾಡಬಹುದಲ್ಲವೇ ಎಂದು ಅವನು ಅಂದ್ಕೊಳ್ಳಲಿಲ್ಲ. ಆದರೆ ಓಡೋಡಿ ಯೇಸುವಿನ ಬಳಿಗೆ ಬರ್ತಾನೆ. ಈ ದಿನ ನಾವು ಓಡೋಡಿ ಎಲ್ಲಿಗೋ ಹೋಗುವ ಅಗತ್ಯವಿಲ್ಲ. ಆದರೆ ನಂಬಿಕೆಯಿಂದ ನಿಮಗೋಸ್ಕರ ಗಾಯಕ್ಕೊಳಗಾಗಿರುವ ಯೇಸುವಿನ ಪಾದಗಳ ಬಳಿಗೆ ಸೇರುವುದಾದರೆ, ಆತನ ಶಿಲುಬೆಯ ಬಳಿಗೆ ಹೋಗುವುದಾದರೆ, ಯೇಸುವೇ ನನಗೆ ಸಹಾಯ ಮಾಡಿರಿ ಎಂದು ಕೂಗುವುದಾದರೆ ಆತನಿಗೆ ಅಸಾಧ್ಯವಾದದ್ದೊಂದು ಇಲ್ಲ. ಅದೇ ಸಮಯದಲ್ಲಿ ರಕ್ತಸ್ರಾವವುಳ್ಳ ಸ್ತ್ರೀ ನಂಬಿಕೆಯಿಂದ ಯೇಸುವಿನ ಉಡಿ ವಸ್ತ್ರ ಮುಟ್ಟುತ್ತಾಳೆ. ಆಕೆ ವಾಸಿಯಾಗುತ್ತಾಳೆ. ಯೇಸು ನಿಂತು ನನಗೆ ಮುಟ್ಟಿದ್ಯಾರು ಎಂದು ಕೇಳುತ್ತಾರೆ. ಆಕೆಯನ್ನು ಮರೆಯಾಗಿರಲಾರದೆ ಹೊರಗೆ ಬಂದು ಸಾಕ್ಷಿ ಕೊಡುತ್ತಾಳೆ. ಆನಂತರ ನಿನಗೆ ಪೂರ್ತಿಯಾಗಿ ವಾಸಿಯಾಯಿತು, ನಿನಗೆ ಸ್ವಸ್ಥತೆ ಆಯಿತು ಎಂದು ಯೇಸು ಹೇಳ್ತಾರೆ. ಎಲ್ಲಾ ಸಂಘಟನೆ ಸಂಭವಿಸುವುದರೊಳಗಾಗಿ ಆ ಯಾಯೀರನ ಮನೆಯಿಂದ ಒಂದು ವಾರ್ತೆ ಬರುತ್ತೆ, ನಿನ್ನ ಮಗಳು ಸತ್ತೋಗಿದ್ದಾಳೆ ಎಂಬುದಾಗಿ. ಇನ್ನು ಗುರುವಿಗೆ ತೊಂದರೆ ಕೊಡಬೇಡ ಎಂದು ಹೇಳ್ತಾರೆ. ಆದರೆ ಆ ಯಾಯೀರನು ನಂಬಿಕೆ ಇಡುತ್ತಾನೆ. ಅದಕ್ಕೆ ಯೇಸು ಹೇಳಿದ್ದಾರೆ, ನಂಬಿಕೆ ಮಾತ್ರ ಇರಲಿ ಎಂದು. ಯೇಸು ಹೋದಾಗ ಆ ಮಗಳು ಸತ್ತಿದಳು. ಆದರೆ ಆತನು ಕೈ ಹಿಡಿದುಕೊಂಡು ತಲಿತಾಕುಂ ಅಂದ ಕೂಡಲೇ ಅಮ್ಮಣ್ಣಿ ಎದ್ದೇಳು ಅನ್ನುತ್ತಲೇ ಸತ್ತಂತಹ ಆ ಮಗಳು ಎದ್ದು ನಿಲ್ಲುತ್ತಾಳೆ. ಹೇಗಿದೆ ನೋಡಿ. ಆ ದಿನದಂತೆ ಈ ದಿನವೂ ಕೂಡ ನಿಮ್ಮ ಸಮಸ್ಯೆ ನೀವು ಯೇಸುವಿನ ಕೈಗೆ ಒಪ್ಪಿಸುವುದಾದರೆ, ಆತನ ಕೈಗಳ ಸ್ಪರ್ಶ ನಿಮಗೆ ಜೀವವನ್ನು ಕೊಡುತ್ತೆ, ಉಜ್ಜೀವವನ್ನು ಕೊಡುತ್ತೆ, ನಿಮಗೆ ಸ್ವಸ್ಥತೆಯನ್ನು ಕೊಡುತ್ತೆ, ಆರೋಗ್ಯವನ್ನು ಕೊಡುತ್ತೆ. ಈ ದಿನ ಯೇಸು ನಮ್ಮ ಮಧ್ಯೆ ಸಂಚರಿಸುತ್ತಿದ್ದಾರೆ. ಆತ್ಮ ಸ್ವರೂಪನಾದ ದೇವರಲ್ಲಿ ನೀವು ನಂಬಿಕೆ ಇಡೋದಾದರೆ, ಯೇಸುವಿನ ಪಾದ ಹಿಡ್ಕೊಳ್ಳೋದಂದ್ರೆ, ದೇವರೇ ಇನ್ನು ನನಗೆ ಬೇರೆ ಯಾವ ದಿಕ್ಕೇ ಇಲ್ಲ, ನೀನೇ ನನಗೆ ಗತಿ ದಿಕ್ಕು ಎಂಬುದಾಗಿ ಪೂರ್ತಿಯಾಗಿ ಆತನ ಮೇಲೆ ಆಧಾರಗೊಳ್ಳುವಂಥದ್ದಾಗಿದೆ. ಯಾವಾಗ ನೀವು ಪೂರ್ತಿಯಾಗಿ ದೇವರ ಮೇಲೆ ಆಧಾರಗೊಳ್ಳುತ್ತೀರೋ ಆವಾಗಲೇ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾಣುತ್ತೀರಿ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅದ್ಭುತ ಇಲ್ಲದಿರೋದಾದರೆ ನೀವು ಯೇಸುವಿಗೆ ಪೂರ್ತಿಯಾಗಿ ನಂಬುತ್ತಾ ಇಲ್ಲ ಎಂದರ್ಥ. ಯಾಯೀರನು ಯೇಸುವಿನ ಪಾದ ಹಿಡಿದುಕೊಳ್ಳುತ್ತಾನೆ. ಸತ್ತಿರುವಂತಹ ಅವನ ಮಗಳು ತಿರುಗಿ ಬದುಕಿ ಬರುತ್ತಾಳೆ. ಕಾನಾನ್ಯಳಾದ ಒಬ್ಬ ಸ್ತ್ರೀ ಇದ್ದಾಳೆ. ಕಾನಾನ್ಯಳಾದ ಸ್ತ್ರೀ ಅಂದರೆ ಆಕೆಯ ಮಗಳಿಗೆ ದೆವ್ವ ಹಿಡಿದು ಪೀಡಿಸಲ್ಪಡುತ್ತಾ ಇರುವಾಗ ಆಕೆಯೂ ಸಹ ಯೇಸುವಿನ ಪಾದಗಳಿಗೆ ಬಂದು ಯೇಸುವಿಗೆ ಹೇಳ್ತಾಳೆ, ಯೇಸುವೇ ನನಗೆ ಸಹಾಯ ಮಾಡು ಎಂಬುದಾಗಿ ಮೊರೆ ಇಟ್ಟಾಗ, ಬೇಕಾದರೆ ನೋಡಿ ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 25ನೇ ವಚನದಿಂದ ಓದುತ್ತಿದ್ದೇನೆ. ಆ ಸೀಮೆಯಿಂದ ಕಾನಾನ್ಯಳೊಬ್ಬಳು ಹೊರಟು ಬಂದು, ಸ್ವಾಮಿ, ದಾವಿದ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ನನ್ನ ಮಗಳಿಗೆ ದೆವ್ವದ ಕಾಟ ಬಹಳ ಆಗಿದೆ ಯೇಸಯ್ಯ, ನೀನು ಕನಿಕರಿಸು. ಯೇಸು ಆಕೆಯನ್ನು ಪರೀಕ್ಷಿಸುವುದಕ್ಕಾಗಿ ತಕ್ಷಣವೇ ಉತ್ತರಿಸಲಿಲ್ಲ. ಆದಾಗ್ಯೂ ಅವಳು ನಿಲ್ಲಲಿಲ್ಲ.
ಕೆಲವು ಸಾರಿ ಕರ್ತನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡದೇ ಇರುವಾಗ ಪರವಾಗಿಲ್ಲ ಎನ್ನುವಂತೆ ನಾವು ಮತ್ತೊಂದು ಪ್ರಯತ್ನ ಮಾಡುವುದಕ್ಕೆ ಪ್ರಯತ್ನಿಸುತ್ತೇವೆ. ಅದಕ್ಕೆ ಯಾವ ಅದ್ಭುತ ನಮ್ಮ ಜೀವಿತದಲ್ಲಿ ನಾವು ಕಾಣೋದಿಲ್ಲ. ಕರ್ತನು ಎಷ್ಟೇ ಮೌನವಾಗಿದ್ರೂ ಕೂಡ ಆ ಸ್ತ್ರೀಗೆ ರೊಟ್ಟಿ ತುಂಡನ್ನು ತಗೊಂಡೋಗಿ ನಾಯಿಗೆ ಹಾಕೋದಿಲ್ಲ ಅಂದಾಗ, ಪರವಾಗಿಲ್ಲ ಸ್ವಾಮಿ, ಆ ನಾಯಿ ಮರಿಗಳು ಮೇಜಿನಿಂದ ಕೆಳಗೆ ಬಿದ್ದ ರೊಟ್ಟಿ ತುಂಡು ತಿನ್ನುತ್ತವಲ್ಲವೇ, ಹೋಗ್ಲಿ ನಾಯಿ ಅಂತ ತಿಳಿದುಕೋ ದೇವ್ರೆ, ನನ್ನನ್ನು ಕನಿಕರಿಸು ಎಂದು ತಗ್ಗಿಸಿಕೊಳ್ಳುತ್ತಾಳೆ. ಕರ್ತನ ಬಳಿಗೆ ಹೋದಾಗ ತಗ್ಗಿಸಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ತಿರುಗಿ ಮಾತಾಡಬಾರ್ದು. ನೀನು ದೇವರಾಗಿರೋದಾದ್ರೆ ವಾಸಿ ಮಾಡು, ದೇವರಾಗಿರೋದಾದ್ರೆ ಯಾಕೆ ಈ ಬಾಧೆ ನನಗೆ ಬರಮಾಡಿದೆ ಎಂದು ಕೆಲವರು ವಾದಿಸ್ತಾ ಇರ್ತಾರೆ. ನಮ್ಮ ಸ್ಥಿತಿ ನಾವು ಅರ್ಥಕೊಳ್ಳುವಾಗ ವಾದಿಸಲು ನಮ್ಮ ಹತ್ರ ಏನಿದೆ ಪ್ರಿಯರೇ? ನಾವು ದೋಷಿಗಳಾಗಿದ್ದೇವಲ್ಲವೇ? ನಮ್ಮ ನಿಜ ಸ್ಥಿತಿಯನ್ನು ನಾವು ಅರ್ಥಕೊಳ್ಳುವಾಗ ನಾವು ಯೇಸುವಿನ ಪಾದಗಳಿಗೆ ಬೀಳೋದು, ಮೊಳಕಾಲು ಊರೋದು ಬಿಟ್ರೆ ಬೇರೆ ಗತಿ ನಮಗಿಲ್ಲ. ನಿಮ್ಮ ಕುಟುಂಬದಲ್ಲಿ ಯಾರೂ ಸಹಾಯವಿಲ್ಲದ ಪರಿಸ್ಥಿತಿಗೆ ಬರಲಿಲ್ಲವೋ ಅಂತಹ ಪರಿಸ್ಥಿತಿಯಲ್ಲಿ ಮೊಳಕಾಲು ಊರಿದವರಾಗಿ ದೇವರಿಗೆ ಮೊರೆ ಇಟ್ಟಿದ್ದೀರೋ, ಮೊರೆ ಇಟ್ಟು ನೋಡಿರಿ, ಅದ್ಭುತಗಳನ್ನು ನೋಡ್ತೀರಿ. ಆತನಿಗೆ ಮೊರೆ ಇಟ್ಟು, ಏಸಯ್ಯ ನನಗೆ ಸಹಾಯ ಮಾಡು, ನನಗೆ ಸಹಾಯ ಮಾಡು, ನನಗೆ ಸಹಾಯ ಮಾಡು ಎಂದು ಗೋಳಾಡಿದಾಗ ಯೇಸು ಆಕೆಗೆ ಉತ್ತರಿಸುತ್ತಾರೆ. ವಚನ 28, ಅಮ್ಮ ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. ವಾಹ್, ಆತನ ಮಾತಿನಲ್ಲಿ ಶಕ್ತಿ ಇದೆ ಪ್ರಿಯರೇ. ಆತನು ನಿಮ್ಮ ಮನೆಯೊಳಗಡೆ ಬಂದು ನಿಮಗೋಸ್ಕರ ಪ್ರತ್ಯೇಕವಾಗಿ ಪ್ರಾರ್ಥಿಸುವ ಅಗತ್ಯವಿಲ್ಲ. ಈ ದಿನ ಈ ವಾಕ್ಯ ಕೇಳ್ತಿರುವಾಗ ಒಂದು ವೇಳೆ ನಿಮ್ಮ ಮಕ್ಕಳಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿದ್ದಾರೇನೋ, ಮರಣ ಪರಿಸ್ಥಿತಿಯಲ್ಲಿದ್ದಾರೇನೋ, ನಿಮ್ಮ ಕುಟುಂಬದಲ್ಲಿ ದುಃಖ ಇದೆಯೇನೋ, ಇಲ್ಲವೇ ವೇದನೆ ಇದೆಯೇನೋ, ಕರ್ತನ ಪಾದ ಹಿಡಿದುಕೊಳ್ಳಿರಿ, ಕರ್ತನಿಗೆ ಮೊರೆ ಇಡಿರಿ. ಆತನು ತನ್ನ ವಾಕ್ಯವನ್ನು ಕಳಿಸಿ ಸ್ವಸ್ಥಪಡಿಸಿದ್ದಾನೆ ಎಂದು ಬೈಬಲ್ ಹೇಳುವ ಪ್ರಕಾರ ನಾನು ಈ ಸಂದೇಶ ಕೇಳುತ್ತಿರುವಾಗಲೇ ನಂಬುತ್ತೇನೆ ಎಂದು ನೀವು ಹೇಳುವುದಾದರೆ ಇದೇ ಕ್ಷಣದಲ್ಲಿ ನಿಮ್ಮ ಜೀವಿತದಲ್ಲಿ ಅದ್ಭುತ ನೀವು ಕಾಣಬಹುದು. ಅದ್ಭುತ ಮಾಡುವ ಆತನು ಸರ್ವಶಕ್ತನಾದ ದೇವರಾಗಿದ್ದಾರೆ. ನಿಮ್ಮನ್ನು ಸ್ವಸ್ಥಪಡಿಸುವ ಯೆಹೋವನು ನಾನೇ ಅಂದಿದ್ದಾರೆ. ಆ ಕಾನಾನ್ಯಳಾದ ಸ್ತ್ರೀ ಯೇಸುವಿನ ಪಾದಗಳಿಗೆ ಬಿದ್ದು ಮೊರೆಯಿಟ್ಟಾಗ ದೆವ್ವ ಹಿಡಿತದಿಂದ ಪೀಡಿಸಲ್ಪಡುತ್ತಿರುವ ಆಕೆಯ ಮಗಳು ಬಿಡುಗಡೆ ಹೊಂದಿದಳು. ಮತ್ತೊಬ್ಬ ವ್ಯಕ್ತಿ ಇದ್ದಾನೆ. ನೀವು ನೋಡುವುದಾದರೆ ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 2ನೇ ವಚನ ಹೇಳುತ್ತೆ, ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಪಾದಗಳಿಗೆ ಅಡ್ಡಬಿದ್ದು, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನಗೆ ಶುದ್ಧ ಮಾಡಬಲ್ಲೆ ಅಂದನು. ನಿನಗೆ ಇಷ್ಟವಿರುವುದಾದರೆ ನನಗೆ ಶುದ್ಧ ಮಾಡು ಅನ್ನುತ್ತಾನೆ. ಯೇಸು ಅವನಿಗೆ ಮೊದಲು ದೂರ ನಿಲ್ಲಯ್ಯ ಎಂದು ಹೇಳಲಿಲ್ಲ. ಎಂಥ ಘೋರ ಪಾಪಿಯನ್ನೇ ಸೇರಿಸಿಕೊಳ್ಳುವ ಯೇಸು ಆಗಿದ್ದಾರೆ. ಎಂಥದೇ ವ್ಯಕ್ತಿಯನ್ನು ಕನಿಕರಿಸುವ ದೇವರಾಗಿದ್ದಾರೆ. ಆತನ ಪಾದಗಳಿಗೆ ಅಡ್ಡ ಬಿದ್ದಾಗ, ಅಂದರೆ ಫಿಸಿಕಲ್ ಆಗಿ ಯಾವುದೋ ಪಾದ ಹಿಡ್ಕೊಳ್ಬೇಕು ಎಂದು ನಾನು ಹೇಳುತ್ತಾ ಇಲ್ಲ. ಅಂದರೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗಲೇ, ನಮ್ಮನ್ನು ನಾವು ಧೂಳಿ ಎಂದು ಪರಿಗಣಿಸಿದಾಗಲೇ ಒಬ್ಬರ ಪಾದಕ್ಕೆ ಬೀಳುತ್ತೇವೆ. ಹಾಗೆಯೇ ಕರ್ತನ ಸನ್ನಿಧಿಯಲ್ಲಿ ಆತನ ಪಾದಗಳಿಗೆ ನಾವು ಅಡ್ಡ ಬಿದ್ದಾಗ, ದೇವರೇ ನೀನೇ ನನ್ನ ದಿಕ್ಕು, ನೀನೇ ನನ್ನ ಉಪಕಾರಿ, ನೀನೇ ನನಗೆ ಸಹಾಯಕನು, ನೀನೇ ನನ್ನ ವಿಮೋಚಕನು, ನಿಮ್ಮಿಂದಲೇ ಇದು ಸಾಧ್ಯ ಎಂಬುದಾಗಿ ನಾವು ಯಾವುದೇ ವಿಷಯದಲ್ಲಾಗಲಿ ಯೇಸುವಿನ ಪಾದಗಳ ಬಳಿಗೆ ಹೋಗಿ ಪ್ರಾರ್ಥಿಸುವುದಾದರೆ ಅದ್ಭುತಗಳನ್ನು ನೋಡಬಲ್ಲೆವು. ಯೇಸುವಿಗೆ ಇಷ್ಟವಿದ್ದರೆ ಅಂತ ಕೇಳಿದರೆ ನನಗಿಷ್ಟ ಇದೆ ಅನ್ನುತ್ತಾರೆ. ದುಷ್ಟನು ಮರಣ ಹೊಂದುವುದರಲ್ಲಿ ಯೇಸುವಿಗೆ ಇಷ್ಟವಿಲ್ಲ. ಅವನು ತಪ್ಪನ್ನು ತಿಳಿದುಕೊಂಡು ಮಾರ್ಪಡುವುದು ನನಗಿಷ್ಟ ಅನ್ನುತ್ತಾರೆ. ಪಾಪಿ ಕೂಡ ಮರಣ ಹೊಂದುವುದು ಯೇಸುವಿಗಿಷ್ಟ ಇಲ್ಲ ಪ್ರಿಯರೇ. ಒಬ್ಬ ಪಾಪಿ ಕೂಡ ತನ್ನ ಶ್ರಮೆಯಲ್ಲಿ, ತನ್ನ ಬಾಧೆಯಲ್ಲಿ ಕೊರಗುತ್ತಾ ಅಲ್ಲಿಯೇ ಸಾಯುವುದು ಆತನಿಗಿಷ್ಟವಿಲ್ಲ. ನಮ್ಮ ಶ್ರಮೆಯಿಂದ ಬಿಡಿಸುವುದು ಆತನಿಗೆ ಇಷ್ಟ. ನಮ್ಮ ಪಾಪಗಳಿಂದ ನಮ್ಮನ್ನು ತಪ್ಪಿಸುವುದು ಆತನಿಗೆ ಇಷ್ಟ. ನರಕಕ್ಕೆ ನಾವು ಹೋಗುವುದು ಆತನಿಗಿಷ್ಟ ಇಲ್ಲ. ಆತನೊಂದಿಗೆ ನಾವು ಸದಾಕಾಲ ಇರುವುದು ಆತನಿಗಿಷ್ಟ. ನೀವು ಎಷ್ಟೇ ಘೋರ ಪಾಪಿಯಾಗಿದ್ರೂ ಕೂಡ ನೀನು ಈ ಹೊತ್ತೆ ನನ್ನೊಂದಿಗೆ ಪರದೈಸಿನಲ್ಲಿರುವಿ ಎಂದು ಆ ಶಿಲುಬೆ ಮೇಲಿನ ಕಳ್ಳನಿಗೆ ಹೇಳಲಿಲ್ಲವೋ? ಯೇಸುವೇ ನನ್ನನ್ನು ಜ್ಞಾಪಕ ಮಾಡಿಕೋ ಎಂದು ಒಂದು ಸಾರಿ ಕೂಗಿ ನೋಡಿ. ಅದು ಶರೀರ ಸಂಬಂಧವಾದ ರೋಗ ಆಗಿದ್ರು, ಮಕ್ಕಳ ವಿಷಯವಾಗಿದ್ರು, ಆರ್ಥಿಕ ತೊಂದರೆಯಾಗಿದ್ರು, ಸಾಲದ ಬಾಧೆಯಾಗಿರ್ಬೋದು, ಯಾವುದೇ ಮನುಷ್ಯರು ಸಹಾಯ ಮಾಡಲಾರದ ಸಮಸ್ಯೆ ಆಗಿರ್ಬೋದು, ಕರ್ತನ ಪಾದಗಳಿಗೆ ಅಡ್ಡಬಿದ್ದು ದೇವರೇ ನೀನು ಮಾಡಬಲ್ಲೆ, ನಾನು ನಂಬುತ್ತೇನೆ ಎಂದು ಕರ್ತನಿಗೆ ಹೇಳುವುದಾದರೆ ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ನೋಡ್ತೇವೆ. ಈ ದಿನ ಶುಕ್ರವಾರವಲ್ಲವೋ? ನಿಮ್ಮ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆ ಇರುತ್ತೆ. ದಯವಿಟ್ಟು ನೀವು ಕೂಡ ಹೋಗಿ ಜಾಯಿನ್ ಆಗಿರಿ. ನೀವು ಕೂಡ ಕರ್ತನ ಪಾದಗಳಿಗೆ ಹೋಗಿ ನಿಮ್ಮ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು, ಅನಾರೋಗ್ಯ, ಬಲಹೀನತೆ ಏನೇ ಆಗಿದ್ರೂ ಕೂಡ
ನಮಗೆ ಸಹಾಯ ಮಾಡಿರಿ ಎಂದು ಆತನ ಪಾದ ಹಿಡಿದುಕೊಳ್ಳೋಣ. ಈ ಪ್ರಪಂಚ ನಾಶನದ ಕಡೆಗೆ ಹೋಗುತ್ತಾ ಇದೆ. ಪ್ರಪಂಚದ ದೇಶಗಳಿಗೋಸ್ಕರ ವಿಜ್ಞಾಪನೆ ಮಾಡೋಣ. ವೈಯಕ್ತಿಕ ಬಾಧೆಯಾಗಿದ್ರು, ಕುಟುಂಬ ಸಮಸ್ಯೆಯಾಗಿದ್ರು, ದೇಶದ ಪರಿಸ್ಥಿತಿಯಾಗಿದ್ರು, ಏನೇ ಆಗಿದ್ರು ಆತನ ಬಳಿಯಲ್ಲಿ ಅದಕ್ಕೆ ಬಿಡುಗಡೆ ಇದೆ. ಆತನು ಅದ್ಭುತ ಮಾಡುವ ಆತನೆಂದು ನಂಬೋಣ. ಪ್ರಾರ್ಥನೆ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆಯೇ, ನೀವೇ ನಮ್ಮ ವಿಮೋಚಕನಾಗಿದ್ದೀರಿ, ನೀವೇ ನನ್ನ ಉಪಕಾರಿಯಾಗಿದ್ದೀರಿ, ನೀವೇ ನನ್ನ ಸಹಾಯಕನಾಗಿದ್ದೀರಿ. ನಿಮ್ಮಲ್ಲಿಯೇ ನಮಗೆ ವಿಶ್ರಾಂತಿ ಇದೆ, ನಿಮ್ಮ ನಾಮದಲ್ಲಿ ಸ್ವಸ್ಥತೆ ಇದೆ, ನಿಮ್ಮ ನಾಮದಲ್ಲಿ ನಮಗೆ ಬಿಡುಗಡೆ ಇದೆ. ನಿಮ್ಮನ್ನೇ ನಂಬಿದ್ದೇವೆ. ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ ಅವರಿಗೆ ಮಕ್ಕಳ ಸಮಸ್ಯೆ ಆಗಿರ್ಬೋದು, ಕುಟುಂಬ ಸಮಸ್ಯೆ ಆಗಿರ್ಬೋದು, ಆರ್ಥಿಕ ತೊಂದರೆ ಆಗಿರ್ಬೋದು, ಇಂತಹ ದಿಕ್ಕಿಲ್ಲದ ಪರಿಸ್ಥಿತಿಯಲ್ಲಿ ಯಾರೇ ಆಗಲಿ ನಿನ್ನ ಪಾದ ಹಿಡಿದುಕೊಳ್ಳುವುದಾದರೆ ಈ ಕ್ಷಣವೇ ನಿಮ್ಮ ಪವಿತ್ರಾತ್ಮನಿಂದ ಅವರನ್ನು ಸಂಧಿಸಿ ಬದುಕಿಸಿರಿ ದೇವರೇ, ಸ್ವಸ್ಥಪಡಿಸಿರಿ, ಬಿಡಿಸಿರಿ, ಅದ್ಭುತ ಕಾರ್ಯ ನಮ್ಮ ಜೀವಿತದಲ್ಲಿ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಎಲ್ಲಿಂದ ಈ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೀರಿ ಎಂದು ನಿಮ್ಮ ಹೆಸರು, ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮೇಲಿಂದ ಮೇಲೆ ಲೈಕ್ ಮಾಡುವುದನ್ನು, ಶೇರ್ ಮಾಡುವುದನ್ನು, ನಿಮ್ಮ ಊರು ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡುವುದನ್ನು ಮರೆಯಬೇಡಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಇತರ ದೇಶದಿಂದಲೂ ಕೂಡ ವೀಕ್ಷಿಸುವುದಾದರೆ ಅದೇ ನಂಬರಿಗೆ ದಯವಿಟ್ಟು ವಾಟ್ಸಪ್ ಮಾಡಿರಿ. ನಾವು ನಿಮಗಾಗಿಯೂ ಕೂಡ ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ದಿನ ಶುಕ್ರವಾರ ಉಪವಾಸ ಪ್ರಾರ್ಥನೆಯಾಗಿರೋದ್ರಿಂದ ದಯವಿಟ್ಟು ನಿಮ್ಮ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ. ದೇವರಿಂದ ಅದ್ಭುತ ಕಾರ್ಯಗಳನ್ನು ಪಡೆದುಕೊಳ್ಳಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.